ಇಂಜಿನಿಯರಿಂಗ್ ಕಾಲೇಜಿಗೆ ಯಾರು ಜಾಯ್ನ್ ಆಗಿದ್ದೀರಾ, ಸೊ ಅದರಲ್ಲಿ ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಡೌಟ್ ಬರೋದೇನಂತಂದ್ರೆ ಫಸ್ಟ್ ಸೆಮ್ಮಲ್ಲೇ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು. ಸೊ ಎಂಥ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕು. ಕೆಲವೊಬ್ರು ಹೇಳ್ತಾರೆ ಲ್ಯಾಪ್ಟಾಪ್ ಪರ್ಚೇಸ್ ಮಾಡೋ ಅಷ್ಟು ನೆಸೆಸರಿ ಇಲ್ಲ ಅಂತ. ಸೊ ಅದಕ್ಕೂ ಸಮಾಧಾನ ಕೊಡ್ತೀನಿ. ಅಂಡ್ ಕೆಲವೊಬ್ರು ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ಬೇಕಂತ ಹೇಳ್ತಾರೆ. ಸೊ ಅದಕ್ಕೂ ಸಮಾಧಾನ ಕೊಡ್ತೀನಿ. ಅಂಡ್ ಯಾವ ಟೈಪ್ ಆಫ್ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕಂತ ಎಂಡಲ್ಲಿ ಹೇಳ್ತೀನಿ. ಸೊ ಅದಕ್ಕಾಗಿ ಈ ವಿಡಿಯೋ ಫುಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಾಗಿ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಸೊ ಲಾಸ್ಟ್ ತನಕ ನೋಡಿ. ಫಸ್ಟ್ ಲ್ಯಾಪ್ಟಾಪ್ ನೆಸೆಸರಿ ಇಲ್ಲ ಅನ್ನೋರಿಗೆ ಐ ವಿಲ್ ಟೆಲ್ ಯು ಸಮಥಿಂಗ್. ರಿಯಲಿ ಲ್ಯಾಪ್ಟಾಪ್ ನೆಸೆಸರಿ ಇಲ್ಲ ಫಸ್ಟ್ ಸೆಮ್ಮಲ್ಲಿ, ಫಸ್ಟ್ ಇಯರಲ್ಲಿ ಅನ್ಕೋಬೋದು. ಯಾಕಂತಂದರೆ ಫಸ್ಟ್ ಇಯರಲ್ಲಿ ಓನ್ಲಿ ಬೇಸಿಕ್ಸ್ ಇರ್ತವೆ. ಸಿ, ಪೈಥಾನ್ ಬೇಸಿಕ್ಸ್ ಮಾತ್ರ ಇರುತ್ತೆ. ಅಷ್ಟು ಅಡ್ವಾನ್ಸ್ಡ್ ಕೋಡಿಂಗ್ ಏನಿರಲ್ಲ. ಬಟ್ ನೀವು ಅದನ್ನು ಏನು ಬೇಸಿಕ್ಸ್ ಇರುತ್ತೆ, ಸೊ ಅದನ್ನು ನೀವು ಲೈಕ್ ಕಾಲೇಜಸಲ್ಲೇ ಲ್ಯಾಬ್ಸ್ ಇರುತ್ತೆ. ಸೊ ಕಾಲೇಜಸಲ್ಲಿ ನೀವು ಇದು ಮಾಡ್ಬೋದು, ಎಕ್ಸಿಕ್ಯೂಟ್ ಮಾಡ್ಬೋದು. ಇಲ್ಲಾಂದ್ರೆ ನೀವು ಸಿಂಟ್ಯಾಕ್ಸ್ನ ಪ್ರಾಕ್ಟೀಸ್ ಮಾಡ್ಕೋಬೋದು. ಅಷ್ಟು ನೆಸೆಸರಿ ಏನಿಲ್ಲ. ಬಟ್ ಯಾರ ನೆಸೆಸರಿ ಇದೆ ಅಂತ ಯಾರಿಗಿದೆಯೋ ಸೊ ಅವ್ರಿಗೆ ಏನಂತಂದರೆ, ಫಾರ್ ಸಪೋಸ್ ನೀವು ಕಾಲೇಜಲ್ಲಿ ಫ್ರೀಲಾನ್ಸಿಂಗ್ ಎಕ್ಸ್ಪ್ಲೋರ್ ಮಾಡಬೇಕು, ಲೈಕ್ ಎಡಿಟಿಂಗು, ಲೈಕ್ ಡಿಸೈನಿಂಗು, ವೆಬ್ ಡೆವಲಪ್ಮೆಂಟ್ ಸೈಡು ಸ್ವಲ್ಪ ನೀವೇನೋ ಕಾಲೇಜಲ್ಲಿ ಬೇಸಿಕ್ಸ್ ಮಾತ್ರ ಹೇಳ್ಕೊಡ್ತಾರೆ. ನಾವು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಹೋಗಬೇಕು. ಸೊ ನಾವು ಏನು ಸ್ಕಿಲ್ಸ್ ಕಲಿಬೇಕಂತಂದರೆ ಲ್ಯಾಪ್ಟಾಪ್ ನೆಸೆಸರಿ ಇದೆ. ಸೊ ಇದು ಡಿಪೆಂಡ್ಸ್ ಆನ್ ಯು. ನೀವು ಹೆಂಗೆ ಯೂಟಿಲೈಸ್ ಮಾಡ್ಕೊಂಡ್ರೆ ಅದ್ರ ಮೇಲೆ ನೆಸೆಸರಿ ಇದೆ. ಸೊ ನೀವು ಒಳ್ಳೆ ಸ್ಕಿಲ್ಸ್ ಡೆವಲಪ್ ಮಾಡೋಕ್ಕೆ, ಲೈಕ್ ಫ್ರೀಲಾನ್ಸಿಂಗ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಯೂಸ್ ಮಾಡ್ಕೊತಾರೆ ಅಂತಂದರೆ ಡೆಫಿನೆಟ್ಲಿ ಲ್ಯಾಪ್ಟಾಪ್ ಇಸ್ ರಿಕ್ವೈರ್ಡ್ ಫಸ್ಟ್ ಟೈಮ್ ಇಟ್ ಸೆಲ್ಫ್. ಅದೇ ನೀವು ನನಗೆ ಬೇಡ, ನಾನು ಕಾಲೇಜಲ್ಲಿ ಏನು ಕಲಿತು ಅದು ಮಾತ್ರ ಕಲಿತೀನಿ ಅಂತಂದರೆ ಲ್ಯಾಪ್ಟಾಪ್ ನೆಸೆಸರಿ ಬೇಡ. ಅವ್ರು ಕಲಿಸೋದೇ ಬೇಸಿಕ್ಸು. ನೀವು ಬೇಕಂತಂದರೆ ನೀವು ಲ್ಯಾಬ್ಸ್ ಇರುತ್ತೆ, ಲ್ಯಾಬ್ಸಲ್ಲಿ ಎಕ್ಸಿಕ್ಯೂಟ್ ಮಾಡಿಬಿಟ್ಟು ನೀವು ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೋದು. ಏನೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಈಗ ಬರೋದಾದರೆ ಲ್ಯಾಪ್ಟಾಪ್ಸ್ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತಂದರೆ 5 ಇಂಪಾರ್ಟೆಂಟ್ ಥಿಂಗ ನೀವು ಮೈಂಡಲ್ಲಿ ಇಟ್ಕೋಬೇಕು. ಸೊ ಅದರಲ್ಲಿ ಫಸ್ಟ್ ಥಿಂಗ್ ಏನಂತಂದರೆ ಲ್ಯಾಪ್ಟಾಪು ಯಾವ ಸೀರೀಸ್. ಆದರೆ ಲ್ಯಾಪ್ಟಾಪಲ್ಲಿ ಯು ಸೀರೀಸ್ ಇರುತ್ತೆ, ಎಚ್ ಸೀರೀಸ್ ಇರುತ್ತೆ, ಆ್ಯಂಡ್ ಎಚ್ ಎಸ್ ಸೀರೀಸ್ ಇರುತ್ತೆ. ಸೊ ಯು ಸೀರೀಸ್ ಏನಂತಂದರೆ ಅಲ್ಟ್ರಾ ಲೋಯರ್ ಪರ್ಫಾರ್ಮೆನ್ಸ್, ಲೈಕ್ ಅಲ್ಟ್ರಾ ಲೋಯರ್ ಬ್ಯಾಟ್ರಿ ಕನ್ಸ್ಯೂಮ್ ಮಾಡುತ್ತೆ ನಿಮ್ಮ ಲ್ಯಾಪ್ಟಾಪು. ಸೊ ಅದರಲ್ಲಿ ನಿಮಗೆ ಲೈಕ್ ಲ್ಯಾಪ್ಟಾಪ್ ಫೀಚರ್ಸು ಆ್ಯಂಡ್ ಲ್ಯಾಪ್ಟಾಪ್ ಪರ್ಫಾರ್ಮೆನ್ಸು ಲೋ ಆಗಿರುತ್ತೆ. ಆ್ಯಂಡ್ ಅಷ್ಟು ಡೆಪ್ತ್ ಎಡಿಟಿಂಗು, ಲೈಕ್ ಗೇಮಿಂಗ್ ಅಷ್ಟು ಸೂಟ್ ಆಗಲ್ಲ. ಓನ್ಲಿ ಕೋಡಿಂಗ್ ಅಂದರೆ ನಾರ್ಮಲ್ ಯೂಸ್ಗೆ ಮಾತ್ರ ಸೂಟ್ ಆಗುತ್ತೆ ಯು ಸೀರೀಸ್ ಅನ್ನೋದು. ಆ್ಯಂಡ್ ಇನ್ನೊಂದು ಬರೋದಾದರೆ ಎಚ್ ಸೀರೀಸ್. ಎಚ್ ಸೀರೀಸ್ ಏನಂತಂದರೆ ನಿಮ್ಮ ಲ್ಯಾಪ್ಟಾಪ್ ಐ ಪರ್ಫಾರ್ಮೆನ್ಸ್ ಕೊಡುತ್ತೆ ಆ್ಯಂಡ್ ಐ ಬ್ಯಾಟ್ರಿ ಕನ್ಸ್ಯೂಮ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ನೀವು ಎಡಿಟಿಂಗು, ಲೈಕ್ ಗೇಮಿಂಗು, ಸೊ ಲಿಟ್ಬಿಟ್ ಎಲ್ಲ ಗೇಮಿಂಗೂ ಆಡ್ಬೋದು ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಏನಂತಂದರೆ ಎಚ್ ಎಕ್ಸ್ ಎರಡು ಇರುತ್ತೆ. ಸೊ ಆ ಎರಡು ಏನಂತಂದರೆ ಎಕ್ಸ್ಟ್ರೀಮ್ ಪರ್ಫಾರ್ಮೆನ್ಸ್ ಕೊಡುತ್ತೆ ನಿಮ್ಮ ಲ್ಯಾಪ್ಟಾಪು. ಆ್ಯಂಡ್ ಅದೇ ರೀತಿ ಎಕ್ಸ್ಟ್ರೀಮ್ ಲೈಕ್ ಬ್ಯಾಟ್ರಿ ಕನ್ಸ್ಯೂಮ್ ಮಾಡುತ್ತೆ. ಫಾರ್ ಸಪೋಸ್ ನೀವು ಎಚ್ ಎಸ್ ಸೀರೀಸ್ ಲ್ಯಾಪ್ಟಾಪಲ್ಲಿ ನೀವೇನಾದರೂ ವರ್ಕ್ ಮಾಡಬೇಕಂತಂದರೆ ನಿಮ್ಮ ಚಾರ್ಜಿಂಗ್ ವೈರು ಅದಕ್ಕೆ ಕರೆಂಟ್ ಆಗಲೇ ಇರಬೇಕು. ಇಲ್ಲಾಂತಂದರೆ ನಿಮ್ಮ ಬ್ಯಾಟ್ರಿ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಕಂಪ್ಲೀಟ್ ಆಗಿಬಿಡುತ್ತೆ. ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಥಿಂಗ್ ಏನಂತಂದರೆ ಪ್ರೊಸೆಸರ್ಸ್. ಅದರಲ್ಲಿ i5 ಇರುತ್ತೆ, i7 ಇರುತ್ತೆ, ಆ್ಯಂಡ್ ರೈಸನ್ 5 ಇರುತ್ತೆ, ರೈಸನ್ 7 ಇರುತ್ತೆ. ಸೊ ಐ ಥಿಂಕ್ ಈ 4ರಲ್ಲಿ ಪ್ರಿಫರ್ ಮಾಡಬೇಕು ನೀವು. ಸೊ ಮತ್ತು i3 ಬರುತ್ತೆ, ಲೈಕ್ i3 ರೈಸನ್ 3 ಬರುತ್ತೆ. ಸೊ ಆದರೆ ನೀವು ನನಗೆ ಓನ್ಲಿ ಕೋಡಿಂಗ್, ನಾನು ಇನ್ನೇನು ಎಕ್ಸ್ಪ್ಲೋರ್ ಮಾಡಲ್ಲ, ನನಗೆ ಲೋ ಪರ್ಫಾರ್ಮೆನ್ಸ್ ಕೊಟ್ಟರು ನಾವು ಲ್ಯಾಪ್ಟಾಪ್ ಸರಿನೇ, ಸ್ವಲ್ಪ ನಂಗೆ ಬಡ್ಜೆಟ್ ಪ್ರಾಬ್ಲಮ್ ಅಂತಂದರೆ i3 ತೊಗೋಬೋದು. ಬಟ್ ಐ ಡೋಂಟ್ ಸಜೆಸ್ಟ್ i3, ಲೈಕ್ i5 i7 ಪರ್ಚೇಸ್ ಮಾಡಿ. ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಥಿಂಗ್ ಏನಂತಂದರೆ ಸ್ಟೋರೇಜ್. ನೀವು ಲ್ಯಾಪ್ಟಾಪಲ್ಲಿ ಮಿನಿಮಮ್ 8 GB ಪಕ್ಕ ಮಿನಿಮಮ್ ಇರಲೇಬೇಕು. ಆ್ಯಂಡ್ ಅಷ್ಟು ರೋಮ್ ಬಂದುಬಿಟ್ಟು 512 GB ಇರಲೇಬೇಕು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಥಿಂಗ್ ಏನಂತಂದರೆ ಸ್ಟೋರೇಜ್ ಟೈಪ್. ನೀವು ಸ್ಟೋರೇಜ್ ಟೈಪು HDD ಇಲ್ಲಾಂದರೆ SSD ಎರಡು ಬರುತ್ತೆ. ಸೊ HDD ತಗೊಳಕ್ಕೆ ಹೋಗಬೇಡಿ, ಓನ್ಲಿ SSD ಮಾತ್ರ ಕನ್ಸಿಡರ್ ಮಾಡಿ. ಸೊ ನಿಮಗೆ ಬೇರೆದು ಸ್ವಲ್ಪ 10,000 5,000 ಕಮ್ಮಿ ಬಂದ್ರೂ ಆ ಲ್ಯಾಪ್ಟಾಪ್ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಓನ್ಲಿ SSD ಟೈಪ್ ಸ್ಟೋರೇಜ್ ಮಾತ್ರ ಪರ್ಚೇಸ್ ಮಾಡಿ. ಆ್ಯಂಡ್ ನಂಬರ್ 5 ಏನಂತಂದರೆ ಲೈಕ್ ವೈಟ್ ಆಫ್ ಎ ಲ್ಯಾಪ್ಟಾಪ್. ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಿಂದ ಕಾಲೇಜಿಂದ ಪಿಜಿಯಿಂದ ಸಮ್ವೇರ್ ನೀವು ವರ್ಕ್ ಮಾಡೋ ಪ್ಲೇಸ್ ತಗೊಂಡು ಹೋಗ್ಬೇಕಂತಂದರೆ ನೀವು ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಲ್ಯಾಪ್ಟಾಪು ಬಿಟ್ವೀನ್ 1 kg ಇಂದ 1.5 kg ಇರೋ ಆ ರೇಂಜಲ್ಲಿ, ಇಲ್ಲಾಂದರೆ 1.6 ಇದ್ರೂ ಪರವಾಗಿಲ್ಲ, ಆ ರೇಂಜಲ್ಲಿರೋ ಲ್ಯಾಪ್ಟಾಪ್ಸ್ನ ಪರ್ಚೇಸ್ ಮಾಡಿ ಟ್ರೈ ಮಾಡಿ. ಯಾಕಂದರೆ ಈಸಿಯಾಗಿ ನೀವು ಕ್ಯಾರಿ ಮಾಡ್ಬೋದು. ಇಲ್ಲಾಂತಂದರೆ ಹೆವಿ ತೊಗೊಂಡ್ಬಿಟ್ರೆ ಕ್ಯಾರಿ ಮಾಡೋಕ್ಕಾಗಲ್ಲ, ಚಾರ್ಜಿಂಗ್ ಅವೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೂ ಏನಂತಂದರೆ ಫಾರ್ ಸಪೋಸ್ ನೀವು ಗೇಮಿಂಗು, ಎಡಿಟಿಂಗು, ಲೈಕ್ ಅವೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂತಂದರೆ ಗ್ರಾಫಿಕ್ಸ್ ಕಾರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಬೇರೆಯವರು ನಾನು ಎಚ್ ಸೀರೀಸ್ ತೊಗೊತೀನಿ, ಲೈಕ್ ಗ್ರಾಫಿಕ್ಸ್ ಕಾರ್ಡ್ ಇಲ್ಲೂ ಪರವಾಗಿಲ್ಲ ಅಂತ ಓನ್ಲಿ ಕೋಡಿಂಗ್ ಅವ್ರಿಗೆ ಬೇಕಾದರೆ ಗ್ರಾಫಿಕ್ಸ್ ಕಾರ್ಡ್ ಅಷ್ಟೇನು ನೆಸೆಸರಿ ಇಲ್ಲ. ನಿಮಗೆ ನಾರ್ಮಲ್ ಯೂಸ್ i5 ತೊಗೊಂಡ್ರು ನಿಮಗೆ ನಡೆದುಬಿಡುತ್ತೆ. ನೀವು ಯಾರು ಫ್ರೀಲ್ಯಾನ್ಸಿಂಗ್ ಮಾಡಿ, ಲೈಕ್ ಎಡಿಟಿಂಗು, ಲೈಕ್ ಗೇಮಿಂಗು ಸ್ವಲ್ಪ ಆ ಥರ ಹೋಗ್ಬೇಕಂತಂದರೆ ನಿಮಗೆ RTX ಅನ್ನೋದು ಕಂಪಲ್ಸರಿ ಇರಲೇಬೇಕು. ನೀವು ಸ್ವಲ್ಪ ಎಡಿಟಿಂಗ್ ಸ್ವಲ್ಪ ಮಾಡ್ಕೊತೀನಿ, ಲೈಕ್ ಕಂಟೆಂಟ್ ಕ್ರಿಯೇಷನ್ ಆ ರೀತಿ ನಾನು ಎಡಿಟಿಂಗ್ ಮಾಡಿ, ಲೈಕ್ ಗೇಮಿಂಗ್ ಸ್ವಲ್ಪ ಆಡ್ತೀನಿ ಅಂತಂದರೆ ನಿಮಗೆ RTX 2050 ಈಸ್ ಎನಫ್. 4 GB RAM ಈಸ್ ಲೈಕ್ 4 GB RTX 2050 ಈಸ್ ಎನಫ್ NVIDIA.
ಇಲ್ಲ ಅಂತಂದರೆ ನೀವು ಇನ್ನು ಸ್ವಲ್ಪ ನಾನು ಫ್ರೀ ಫೈರ್ ಪಬ್ಜಿ ಅವೆಲ್ಲ ಆಡಬೇಕು ಅಂತಂದರೆ ಲೈಕ್ RTX 6GB 3050 ಲ್ಯಾಪ್ಟಾಪ್ಸ್ನ ಪರ್ಚೇಸ್ ಮಾಡೋದು ಬೆಟರ್. ಯಾಕಂದರೆ ಕೆಳಗಡೆ ಕೂಲಿಂಗ್ ಫ್ಯಾನ್ ಕೊಟ್ಟಿರುತ್ತೆ. ಸೊ ನಿಮಗೆ ಲ್ಯಾಪ್ಟಾಪ್ ಸ್ವಲ್ಪ ಜಾಸ್ತಿ ಓವರ್ ಹೀಟ್ ಆಗದೆ ಸ್ವಲ್ಪ ತಡೆಯುತ್ತೆ. ಯಾಕಂತಂದರೆ ಎವ್ರಿ ಲ್ಯಾಪ್ಟಾಪ್ ವಿಂಡೋಸ್ ಮ್ಯಾಕ್ಬುಕ್ ಬಿಟ್ಟು ಎವ್ರಿ ಲ್ಯಾಪ್ಟಾಪ್ಸ್ ನೀವು 10 ಮಿನಿಟ್ಸ್ ಯೂಟ್ಯೂಬ್ ನೋಡಿದ್ರೂ ಹೀಟ್ ಆಗುತ್ತೆ. ಸೊ ಎಕ್ಸೆಪ್ಟ್ ಸೊ ಮ್ಯಾಕ್ಗುನ 2 ಅವರ್ಸ್ ಕಾನ್ಸ್ಟೆಂಟಾಗಿ 2-3 ಅವರ್ಸ್ ರೇಟಿಂಗ್ ಮಾಡಿದ್ರೆ ಹೀಟ್ ಆಗುತ್ತೆ. ಸೊ ಅದರ್ ದನ್ ದಟ್ ಮ್ಯಾಕ್ಬುಕ್ ಹೀಟ್ ಆಗೋಲ್ಲ. ಸೊ ನಿಮ್ಗೆ ಇನ್ನೊಂದು ಡೌಟ್ ಇರುತ್ತೆ, ಲೈಕ್ ಮ್ಯಾಕ್ಬುಕ್ ಪರ್ಚೇಸ್ ಮಾಡಬೇಕಾ ಆ್ಯಂಡ್ ವಿಂಡೋಸ್ ಪರ್ಚೇಸ್ ಮಾಡಬೇಕಂತ. ನೀವು ಮ್ಯಾಕ್ಬುಕ್ ಪರ್ಚೇಸ್ ಮಾಡ್ತಿದ್ದ ಅಂತಂದರೆ ನಿಮಗೆ ಏನು ಫೆಸಿಲಿಟೀಸ್ ಅದರಲ್ಲಿ ಇರಲ್ಲ. ಯಾಕಂದ್ರೆ ನಿಮಗೆ ವಿಂಡೋಸಲ್ಲಾದರೆ ಎಕ್ಸೆಲ್ಲು, ಮೈಕ್ರೋಸಾಫ್ಟು, ಪವರ್ ಬಿ ಅವೆಲ್ಲ ಫ್ರೀ ಆಗಿರುತ್ತೆ. ಸೊ ಮ್ಯಾಕ್ಬುಕ್ಕಲ್ಲಿ ಅವೇನು ಫ್ರೀ ಆಗಿರಲ್ಲ. ನೀವೆಲ್ಲ ಸಾಫ್ಟ್ವೇರ್ಸ್ಗೆ ಪ್ರೀಮಿಯಮ್ ತೊಗೋಬೇಕು, ಸಬ್ಸ್ಕ್ರಿಪ್ಷನ್ ತೊಗೋಬೇಕು, ಮನಿ ಕಟ್ಟಬೇಕು. ನಿಮಗೆ ಥರ್ಡ್ ಪಾರ್ಟಿ ಆ್ಯಪ್ಸ್ ಎಲ್ಲ ಇನ್ಸ್ಟಾಲ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಅದ್ರಲ್ಲಿ ಅಲೋಗೂ ಮಾಡಲ್ಲ ಮ್ಯಾಕ್ಬುಕ್ಕಲ್ಲಿ. ನೀವು ಏನೇ ತಗೊಳ್ಳಿ ಸಬ್ಸ್ಕ್ರಿಪ್ಷನ್ ಪೇ ಮಾಡಲೇಬೇಕು. ಅದೇ ನೀವು ವಿಂಡೋಸ್ ಆದರೆ ಥರ್ಡ್ ಪಾರ್ಟಿ ಆ್ಯಪ್ಸ್ ಏನೇ ಸಿಕ್ಕಲಿ ನೀವು ಅದರಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಹ್ಯಾಂಗ್ ಆಗಲ್ಲ ಅದರಲ್ಲಿ ಮ್ಯಾಕ್ಬುಕ್ಕಲ್ಲಿ. ಇದರಲ್ಲಿ ಹ್ಯಾಂಗ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಥರ್ಡ್ ಪಾರ್ಟಿ ಆ್ಯಪ್ಸ್ ಎಲ್ಲ ಹಾಕ್ಕೊಂಡು. ಆ್ಯಂಡ್ ಎಡಿಟಿಂಗ್ ಸಾಫ್ಟ್ವೇರ್ಸ್ ಬಂದರೆ ಮ್ಯಾಕ್ಬುಕ್ಕಲ್ಲಿ ಎಡಿಟಿಂಗ್ ಮಾಡ್ಬೋದು. ಲೈಕ್ ಡವಿನ್ಸಿರೀಸಲ್ಲಿ ಫ್ರೀಯಾಗಿ ನೀವು ಎಡಿಟಿಂಗ್ ಮಾಡ್ಕೋಬೋದು. ಆ್ಯಂಡ್ ಅದರಲ್ಲಿ iMovie ಅಂತ ಇರುತ್ತೆ, ಅದರಲ್ಲಿ ಸಾಫ್ಟ್ವೇರ್ಸ್ ಅದರಲ್ಲಿ ನೀವು ಎಡಿಟಿಂಗ್ ಮಾಡ್ಕೋಬೋದು. ಆ್ಯಂಡ್ ಫಾರ್ ಸಪೋಸ್ ನೀವು CapCut Pro ಅವೆಲ್ಲ ಏನೋ ಥರ್ಡ್ ಪಾರ್ಟಿ VPN ಕನೆಕ್ಟ್ ಮಾಡಿಕೊಂಡು ಅವೆಲ್ಲ ಇನ್ಸ್ಟಾಲ್ ಮಾಡ್ಕೊತೀನಿ ಮ್ಯಾಕ್ಬುಕ್ಕಲ್ಲಿ ಅಂದರೆ ಅದು ಮ್ಯಾಕ್ಬುಕ್ ಅಲೋ ಮಾಡಲ್ಲ. ಇನ್ನು ನೀವು ವಿಂಡೋಸಲ್ಲಿ ನೀವು ಬೇಕಾದ್ರೆ ನೀವು ಏನೋ ಮಾಡ್ಕೋಬೋದು. ಆ್ಯಂಡ್ ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸ್ ಅವೆಲ್ಲ ನೀವು ಯಾವುದೇ ಲ್ಯಾಪ್ಟಾಪ್ ತಗೊಳ್ಳಿ, ವಿಂಡೋಸಲ್ಲೂ ತಗೊಳ್ಳಿ ಆ್ಯಂಡ್ ಮ್ಯಾಕ್ಬುಕ್ ಆಗಲಿ ತಗೊಳ್ಳಿ, ನೀವು ಪ್ರೀಮಿಯಮನ್ನು ಪರ್ಚೇಸ್ ಮಾಡಲೇಬೇಕು. ಸೊ ಅದಕ್ಕಾಗಿ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಐ ಪರ್ಸ್ನಲಿ ಫೀಲ್ ಲೈಕ್ ವಿಂಡೋಸ್ ಇಸ್ ಲೈಕ್ ಬೆಟರ್. ಅಂದರೆ ಬ್ಯಾಟ್ರಿ ಎಫಿಷಿಯೆಂಟ್ ಇರಲ್ಲ ಆ್ಯಂಡ್ ಸ್ವಲ್ಪ ಹೀಟಿಂಗ್ ಕಂಡೀಷನ್ಸ್ ಇರುತ್ತೆ ವಿಂಡೋಸಲ್ಲಿ. ಅದು ಬಿಟ್ಟರೆ ವಿಂಡೋಸ್ ಅದು ಬೆಸ್ಟ್ ಅಂತೀನಿ. ಯಾಕಂದರೆ ನಾನು ಮ್ಯಾಕ್ಬುಕ್ ಯೂಸ್ ಮಾಡ್ತೀನಿ. ಸೊ ಅದಕ್ಕಾಗಿ ಬೇರೆ ಲೈಕ್ ಎಕ್ಸೆಲ್ ಮಾಡೋಕ್ಕಾಗಲ್ಲ, ಪವರ್ ಬಿ ಇವೆಲ್ಲ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಮ್ಯಾಕ್ಬುಕ್ ಬರ್ಬೋದು. ಯಾಕಂದರೆ ಮ್ಯಾಕ್ಬುಕ್ಕಲ್ಲಿ ಹ್ಯಾಂಗ್ ಆಗೋದಿಲ್ಲ. ಆ್ಯಂಡ್ ಬ್ಯಾಟ್ರಿ ಲೈಫ್ ಮ್ಯಾಕ್ಬುಕ್ಕಲ್ಲಿ ಒಂದು 10 ಅವರ್ಸ್ ಮಿನಿಮಮ್, ಲೈಕ್ ಆವರೇಜ್ 10 ಅವರ್ಸ್ ಬರುತ್ತೆ. ಸೊ ಅದೇ ನೀವು 10 ಅವರ್ಸ್ ಇದರಲ್ಲಿ ವಿಂಡೋಸಲ್ಲಿ ನೀವು ಬರಬೇಕಂದ್ರೆ ನೀವು ಮಿನಿಮಮ್ ಒಂದು 4 to 5 ಟೈಮ್ಸ್ ನೀವು ಚಾರ್ಜಿಂಗ್ ವೈರ್ ಹಾಕೇ ಆಗಬೇಕು. ಯಾಕಂತಂದರೆ ಅಷ್ಟು ಬ್ಯಾಟ್ರಿ ಕನ್ಸ್ಯೂಮ್ ಮಾಡುತ್ತೆ ವಿಂಡೋಸಲ್ಲಿ, ಅಷ್ಟು ಬ್ಯಾಟ್ರಿ ಸೇವ್ ಆಗುತ್ತೆ ಮ್ಯಾಕ್ಬುಕ್ಕಲ್ಲಿ. ಸೊ ನಿಮ್ಗೆ ಏನಾದರೂ ಲ್ಯಾಪ್ಟಾಪ್ಸ್ ನಾನು ಸಜೆಸ್ಟ್ ಮಾಡಬೇಕಂತಂದರೆ ನಿಮ್ಗೆ ಡೆಫಿನೆಟ್ಲಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಡೆಫಿನೆಟ್ಲಿ ಡೂ ಲೈಕ್ ಒಂದು 8-10 ಲ್ಯಾಪ್ಟಾಪ್ಸ್ನ ಸಜೆಸ್ಟ್ ಮಾಡ್ತೀನಿ. ಸೊ ಎಲ್ಲ ಬ್ರ್ಯಾಂಡ್ಸು HP, ಡೆಲ್, ಏಸರ್, ಆಸಸ್ಸು, ಎಲ್ಲ ನಾನು ಎಲ್ಲ ಫೀಲ್ಡ್ಗೂ, ಓನ್ಲಿ ಕೋಡಿಂಗ, ಎಡಿಟಿಂಗ, ಗೇಮಿಂಗ್ ಎಲ್ಲ ಫೀಲ್ಡ್ಗೂ ನಾನು ಎಲ್ಲ ನಿಮಗೆ ಕ್ಯಾಟಗರಿಗೂ ಲ್ಯಾಪ್ಟಾಪ್ನ ಸಜೆಸ್ಟ್ ಮಾಡ್ತೀನಿ. ಬೇಕಂತ ವಿಡಿಯೋ ಬೇಕಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ಡೂ ಎ ವಿಡಿಯೋ ಫಾರ್ ಥಿಂಗ್. ಆ್ಯಂಡ್ ನೀವು ಸಪೋಸ್ ನೀವು ಏನೋ ಲ್ಯಾಪ್ಟಾಪ್ ತೊಗೋಬೇಕಂದ್ರೆ ಈ 5 ಥಿಂಗ್ಸ್ ಮೈಂಡಲ್ಲಿ ಇಟ್ಕೊಂಡೆ ತೊಗೋಬೇಕು. ಓಕೆನಾ? ಆ್ಯಂಡ್ ಥ್ಯಾಂಕ್ ಯು.